ಬಿಡಿಎನಲ್ಲಿ ಶುರುವಾಯಿತು ಮತ್ತೆ ಬ್ರೋಕರ್ಗಳ ಹಾವಳಿ. ಇಲ್ಲಿ ಅಧಿಕಾರಿಗಳದ್ದು ಬಿಟ್ಟು ಮಧ್ಯವರ್ತಿಗಳದ್ದೇ ದರ್ಬಾರ್ ಹೆಚ್ಚಾಗ್ಬಿಟ್ಟಿದೆ. ಕೆಂಪೇಗೌಡ ಬಡಾವಣೆ ಸುತ್ತ ನಿವೇಶನ ಖರೀದಿ ಮಾಡೋರಿದ್ರೆ ಬಹಳ ಹುಷಾರಾಗಿರ್ಬೇಕು. ನೀವು ಖರೀದಿ ಮಾಡಿದಂತ ನಿವೇಶನ ಸರ್ಕಾರಿ ಜಾಗದ್ದು ಆಗಿರಬಹುದು. ಹೀಗಾಗಿ ಎಷ್ಟೇ ಹುಷಾರಾಗಿದ್ರೂ ಕೂಡ ಸಾಲದು. ಇನ್ನು ಬಡಾವಣೆಯಲ್ಲಿ ಬರುವಂತ ಸರ್ಕಾರಿ ಜಮೀನೇನಿದೆ ಅದು ಜೆಎಂಸಿ ಮಾಡಿಸ್ಕೊಂಡು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಈ ಮಧ್ಯವರ್ತಿಗಳು. ಮಧ್ಯವರ್ತಿಗಳ ಹಾವಳಿಯಿಂದ ಸ್ವತಃ ಶಾಸಕರೇ ಕಂಗಾಲಾಗ್ಬಿಟ್ಟಿದ್ದಾರೆ. ಕಂದಾಯ ಇಲಾಖೆಗೆ ಯಾವುದೇ ಪೊಡಿ ಹಾಗೂ ಹಿಸ್ಸ ಮಾಡಬಾರದು ಅಂತ ಈಗಾಗಲೇ ಪತ್ರವನ್ನ ಕೂಡ ಬರೆಯಲಾಗಿದೆ. ಯಶವಂತಪುರ ಕ್ಷೇತ್ರದ ಶಾಸಕ ಆಗಿರುವಂತ ಎಸ್.ಟಿ. ಸೋಮಶೇಖರ್ ಅವರು ಪತ್ರವನ್ನ ಬರೆದಿದ್ದಾರೆ. ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿರುತ್ತೋ ಜಾಗಗಳಿರುತ್ತೋ ಅದೇ ಈ ಬ್ರೋಕರ್ಗಳ ಟಾರ್ಗೆಟ್. ಬಿಡಿಎ, ಕಂದಾಯ ಇಲಾಖೆ ಹಾಗೂ ನಗರ ಡಿಸಿಗೂ ಕೂಡ ಎಸ್.ಟಿ. ಸೋಮಶೇಖರ್ ಅವರು ಪತ್ರವನ್ನ ಬರೆದಿದ್ದಾರೆ. ಬಡಾವಣೆ ಸುತ್ತಮುತ್ತಲಿನ ಸರ್ಕಾರಿ ಜಮೀನನ್ನೇ ಈ ಬ್ರೋಕರ್ಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಚಲ್ಲಘಟ್ಟ, ಭೀಮನಕುಪ್ಪೆ ಗ್ರಾಮ ಹಾಗೂ ಕೊಡಗೆಹಳ್ಳಿ ಮತ್ತು ಕೊಮ್ಮಘಟ್ಟ ಗ್ರಾಮದ ವಿವಿಧ ಸರ್ವೆಗಳಲ್ಲಿ ಬರುವಂತ ಈ ಸರ್ಕಾರಿ ಜಮೀನುಗಳೇನಿರ್ತಾವೆ ಅವುಗಳನ್ನೇ ಸೈಟ್ಗಳಾಗಿ ಮಾರ್ಪಾಡು ಮಾಡಿಕೊಂಡು ಸಿಕ್ಕವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸರ್ಕಾರಿ ಜಾಗ ಇದು, ಬಟ್ ಇವರು ಸರ್ಕಾರಿ ಜಾಗವನ್ನ ಸೈಟ್ಗಳಾಗಿ ಬದಲಾವಣೆ ಮಾಡಿಕೊಂಡು ಬೇರೆಯವ್ರಿಗೆ ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ತೆಗೆದುಕೊಂಡವರು ಕೂಡ ಮೋಸಕ್ಕೊಳಗಾಗ್ತಾರೆ. ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಇಲ್ಲಿ ನಷ್ಟ ಉಂಟಾಗ್ತಾ ಇದೆ. ಹೀಗಾಗಿ ಈ ಬ್ರೋಕರ್ಗಳ ಹಾವಳಿಗೆ ಈಗಾಗಲೇ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಇದನ್ನು ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕೆ, ಪೊಡಿ ಹಾಗೂ ಹಿಸ್ಸಾವನ್ನು ತಡಿಬೇಕು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ. ಅಧಿಕಾರಿಗಳು ಯಾರು ಕೂಡ ದರ್ಬಾರ್ ನಡೆಯಲ್ಲ ಇಲ್ಲಿ, ಬಟ್ ಬ್ರೋಕರ್ಗಳದ್ದೇ ದರ್ಬಾರ್ ನಡೆಯುತ್ತೆ. ಈ ಕೊಡಗೆಹಳ್ಳಿ, ಕೊಮ್ಮಘಟ್ಟ ಇರ್ಬೋದು, ಅದೇ ರೀತಿಯಾಗಿ ಚಲ್ಲಘಟ್ಟ, ಭೀಮನಕುಪ್ಪೆ ಸೇರಿದಂತೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಅಲ್ಲಿ ಸುತ್ತಮುತ್ತ ಇರುವಂಥ ಸರ್ಕಾರಿ ಜಾಗಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಬೇರೆಯವರಿಗೆ ದುಡ್ಡಿಗೆ ಮಾರಾಟ ಮಾಡ್ಕೊಳ್ತಿದ್ದಾರೆ.